ಕೇರಳ ಮತ್ತು ತಮಿಳುನಾಡಿನಲ್ಲಿ ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ನಿನ್ನೆ ಇದೇ 9 ಗಂಟೆಯ ಸುದ್ದಿಯಲ್ಲಿ ನಾವು ಅನ್ಕೋತಾ ಇದ್ವಿ ರಾಜ್ಯದಲ್ಲಿ ಏನಾಗತ್ತೆ ಅಂತ. ಬಹು ಸಹಜ ಪ್ರಕ್ರಿಯೆಯಂತೆ ರಾಜ್ಯದಲ್ಲೂ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸಂಘರ್ಷ ಉದ್ಭವವಾದಂಗೆ ಇದೆ. ಇದಕ್ಕೆ ಕಾರಣ ಇಷ್ಟೆ. ರಾಜ್ಯ ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣದ ಪ್ರತಿಯಲ್ಲಿ ಕೇಂದ್ರವನ್ನು ವಿಪರೀತವಾಗಿ ಟೀಕೆ ಮಾಡಿರುವುದು ಅಥವಾ ಕಟು ಶಬ್ದಗಳನ್ನು ಬಳಸಿರುವುದನ್ನು ರಾಜ್ಯಪಾಲರು ಒಪ್ತಾ ಇಲ್ಲ. ಹಾಗೂ ಆ ಸಂಬಂಧಿತ ಪ್ಯಾರಾಗಳನ್ನು ಅಥವಾ ವಾಕ್ಯಗಳನ್ನು ಕಿತ್ತು ಹಾಕಬೇಕೆಂಬ ಅವರ ಬಯಕೆಗೆ ರಾಜ್ಯ ಸರ್ಕಾರ ಸೊಪ್ಪು ಹಾಕಿಲ್ಲ. ಪರಿಣಾಮ ರಾಜ್ಯಪಾಲರು ನಾನು ಭಾಷಣವನ್ನೇ ಓದುವುದಿಲ್ಲ ಎಂದು ಕೂತಂಗೆ ಕಾಣಿಸ್ತಾ ಇದೆ, ನಿರಾಕರಣೆ ಮಾಡಿದ್ದಾರಂತೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಜಂಟಿ ಅಧಿವೇಶನ ಎಂಬಂತಹ ಒಂದು ವಾರ್ಷಿಕ ತರಾತಿಥಿ ಕಾರ್ಯಕ್ರಮ. ಹಾಗಂತೀರಾ ಸರ್? ಈ ಭಾಷಣ ಯಾಕೆ, ಈ ಜಂಟಿ ಅಧಿವೇಶನ ಯಾಕೆ ಅಂತ ನನಗೆ ಇವತ್ತಿನವರೆಗೂ ಅರ್ಥವಾಗಿಲ್ಲ. ಏನಕ್ಕೆ ಅಂದ ಕಾಲದಲ್ಲಿ ಅದಕ್ಕೇನೋ ಒಂದು ಅದ್ಭುತವಾದಂತಹ ಆಲೋಚನೆ ಇಟ್ಕೊಂಡಿದ್ರು. ಆಗ ಲೋಕಲ್ ಸರ್ಕಾರಗಳು ಕೇಂದ್ರದ ಸರ್ಕಾರಗಳು ಒಂದೇ ಇರ್ತಿದ್ವು ಸತತವಾಗಿ 35 ವರ್ಷ 40 ವರ್ಷ ಕಾಂಗ್ರೆಸ್ನವ್ರಿಗೆ ಅವಾಗ ಬೇರೆ ಯಾವುದು ಹೊಳಿತಿರಲಿಲ್ಲ. ಎಲ್ಲ ನಮ್ದೇ ಸೂರ್ಯಚಂದ್ರ ಇರುವವರೆಗೂ ನಾವೇ ಅನ್ಕೊಂಡ್ಬಿಟ್ಟಿದ್ರು. ಈಗ ಹಂಗಿಲ್ಲ ಪರಿಸ್ಥಿತಿ, ಇದೆಲ್ಲ ಬಂದಿದೆ. ಅದು ಯಾತಕ್ಕೆ ಬೇಕದು? ರಾಜ್ಯಪಾಲ ಎಂಬ ವ್ಯಕ್ತಿ ಎರಡೂ ಸದನಗಳನ್ನು ಉದ್ದೇಶಿಸಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ವರ್ಷಕ್ಕೆ ಒಮ್ಮೆ ಆರಂಭದಲ್ಲಿ ತಿಥಿ ರೂಪದಲ್ಲಿ ಏನಕ್ಕೆ ಭಾಷಣವನ್ನು ಮಾಡಬೇಕು? ತಿಥಿ ಎಂಬ ಪದವನ್ನು ಸಾವು ತಿಥಿ ಎಂಬ ಪದದೊಂದಿಗೆ ಹೋಲಿಕೆ ಮಾಡದೇ ಇಟ್ಟುಕೊಳ್ಳಿ. ಹಂಗಿಟ್ಕೋಬೇಡಿ. ಅಂದರೆ ಆ ಎಫೆಕ್ಟ್ಗೆ ಹೇಳ್ತಿರೋದು ನಾನಷ್ಟೆ, ಅದಕ್ಕೆ ಹೋಲಿಕೆ ಮಾಡಿದ್ದ ಅಲ್ಲ. ಕೆಲವೊಮ್ಮೆ ಈ ಸದನಗಳು ಸತ್ತು ಹೋದರೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸತ್ ನನಗೆ, ಅದು ಬೇರೆ ವಿಚಾರ, ಅವ್ರು ನಡ್ಕೊಳ್ಳೋ ರೀತಿಲಿ. ಬಟ್ ಏನಿಯೋ ಹಾಗಾಗಿ ಅದನ್ನು ಆ ಪದನ ಅಲ್ಲಿಗೆ ಹೋಲಿಕೆ ಮಾಡದೆ ಹೀಗೆ ತಿಳ್ಕೋಬೇಕು ಅಂತ ನಮ್ಮ ಮನವಿ. ChatGPT ಹೋಗಿ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಶಬ್ದಗಳನ್ನು ಬಳಸಿರೋದ್ರಿಂದ ಅವರು ನಿರಾಕರಿಸಿದ್ದಾರಂತೆ. ಆಲ್ ರೈಟ್. ಇದರ ಸಂದೇಶವನ್ನು ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ರು, ಮುಖ್ಯ ಕಾರ್ಯದರ್ಶಿಗಳಿಗೆ. ಅವರು CMಗೆ ಹೇಳಿದ್ರು, CM ಕಾನೂನು ಮಂತ್ರಿಗೆ ಹೇಳಿದ್ರು, ಕಾನೂನು ಮಂತ್ರಿಗಳು ಡಿಸ್ಕಸ್ ಮಾಡಿದ್ರು. ಆಮೇಲೆ ಒಂದು ದಾಳಿ ಕಟ್ಕೊಂಡು ಒಂದಷ್ಟು ಜನ ರಾಜ್ಯಪಾಲರ ಹತ್ರಕ್ಕೆ ಹೋದರು. ಹೋಗಿ ಸರ್ ಹಂಗೆ ಮಾಡೋಕ್ಕಾಗಲ್ಲ ಸರ್, ನೀವು ಬನ್ನಿ ಸರ್ ಅಂದ್ಬಿಟ್ಟು, ಕೋಪ ಬಿಟ್ಟು ಬನ್ನಿ ಸರ್ ಸುಮ್ಮನೆ ಅಂತ ಕರೆಯೋಕ್ಕೆ ಹೋದ್ರು. ಅವ್ರು ಬರಲ್ಲ ಅಂದರೆ ಬರಲ್ಲ ಹೋಗ್ರಿ ಅಂತ ಅವ್ರ ಜಗಳ ಬದಲಾಯಿಸಿ ಫೈನಲಿ ಒಲಿಸಲಾಗಿದೆ ಅಂತ HK ಪಾಟೀಲರ ಭಾಷಣವು ಅಥವಾ ಬುಲೆಟಿನ್ನು ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ. ರಾಜ್ಯಪಾಲರ ಮೂಲಗಳಿಂದ ನಮಗೆ ಬಂದಿರುವ ವಿಚಾರದಲ್ಲಿ ಅವರು ಒಪ್ಪಿಲ್ಲ, ನಿರ್ಧಾರವನ್ನು ಆಖೈರುಗೊಳಿಸಿಲ್ಲ. ನಾಳೆ ಬರ್ತೀನಾ ಬರಲ್ವಾ ಅಂತ ಸುದ್ದಿ. ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನ ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್. ರಾಜ್ಯಪಾಲರು ಬರದೇ ಇರುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಇನ್ನೂ ಉಳಿದಿದೆ, ಇನ್ನೂ ಜೀವಂತವಾಗಿದೆ. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 176ನಲ್ಲಿ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಘನತೆ ಗೌರವ ಇದೆ. ನಮ್ಮೆಲ್ಲ MLAಗಳಿಗೆ MLCಗಳಿಗೆ ಈಗಾಗಲೇ ನಾಳೆ ಅಧಿವೇಶನದಲ್ಲ ಪಟ್ಟಿ ಈಗ ಬದಲಾವಣೆ ಅಥವಾ ಅವರು ನಿರಾಕರಣೆಗೆ ಅವಕಾಶ ಇದೆಯಾ ಸರ್ ರಾಜ್ಯಪಾಲರಿಗೆ? ಕಾನೂನಿನ ಪ್ರಕಾರ ಅಂದರೆ ಸಂವಿಧಾನದ ಪ್ರಕಾರದಲ್ಲಿ ಅವರು HK ಪಾಟೀಲ್ ಹೇಳ್ತಿದ್ರು, ಹಿ ಶಾಲ್ ಅಡ್ರೆಸ್. ಕರೆಕ್ಟ್. ಹಿ ಶಾಲ್ ಅಡ್ರೆಸ್ ವಾಟ್? He shall address the joint session of the houses at the beginning of the year. He shall address the session. It does not demand or it says he shall read the speech by line by word ಅಂತ ಇಲ್ಲ ಅಲ್ಲಿ. ಹಾಗೆ ಇರಬೇಕು ಅಂತಿಲ್ಲ. ಇಲ್ಲ. ಮತ್ತು ಆ ರೀತಿಯ ಪಾಲನೆ ಆಗದೇ ಇರುವುದು ಮಾನ್ಯ HK ಪಾಟೀಲರು ಮರಿಬಾರದು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ನೇಮಿಸಿದ್ದ ರಾಜ್ಯಪಾಲರೂ ಮಾಡಿದ್ದಾರೆ, HR ಭಾರದ್ವಾಜ್. ಇದು ಮೊದಲೇನಲ್ಲ. ಆಗ ನಿಮ್ಮ ರಾಜ್ಯಪಾಲರದ್ದು ಸರಿ, ಆಗ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡ್ರು, ಆಗದು ಸರಿ, ಈಗ ಸರಿ ಅನ್ನಕ್ಕೆ ಬರಲ್ಲ. ಓಕೆ,
ಈಗ ಕಮ್ಸ್ ಟು ದಿ ಪಾಯಿಂಟ್ ಆಫ್ ಅವ್ರು ಬರಬೇಕಾ ಬರಬಾರ್ದು. ಬೇಡ್ವಾ? ನನ್ನ ಪ್ರಕಾರ ಈ ಸದನಗಳಿಗೆ ಹಾಜರಾಗಿ ಇದು ನಡೆಯಬೇಕು, ಸದನ ಇಂಥ ನಿರ್ದಿಷ್ಟ ಸಮಯದಿಂದ ನಿರ್ದಿಷ್ಟಕ್ಕೆ ಇದಕ್ಕೆ ಡ್ಯಾಶ್ಗೆ ಅಂತ ಆದೇಶ, ಅಧಿಕೃತ ಸರ್ಕಾರಿ ಆದೇಶವನ್ನು ಹಾಕೋದು ಅಥವಾ ಆಹ್ವಾನ ಮಾಡೋದು ಅಥವಾ ನಿರ್ಧಾರ ಮಾಡೋದು ಈ ರಾಜ್ಯಪಾಲರು. ಹಾಗಾಗಿ ಅವರೇ ನಾನು ಬರಲ್ಲ ಅನ್ನೋದು ಅಷ್ಟು ಒಳ್ಳೆಯ ಲಕ್ಷಣವಲ್ಲ. ಅದು ಓಕೆ. ಬಾಯ್ಕಾಟ್ ಮಾಡ್ತೀನಿ, ಬಾಯ್ಕಾಟ್ಗೆ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಜಾಗ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಆದರೆ ಬಂದ ಕೂಡಲೇ ಜೀತದಾಳಿನಂತೆ ನಡೆದುಕೊಳ್ಳಬೇಕು ಅಂತ ಎಲ್ಲೂ ಇಲ್ಲ, ಕೊಟ್ಟಿದ್ದನ್ನೇ ಅದೆಲ್ಲೂ ಇಲ್ಲ. ಬಾಯ್ಕಾಟ್ ಮಾಡಕ್ ರಾಜ್ಯಪಾಲರಿಗೆ ಅಧಿಕಾರ ಇದೆ ಸಂವಿಧಾನದ 170 ಇದರಲ್ಲಿ ಕಲಂನಲ್ಲಿ ಇದು ಅಂತ ನಾನು ಅನ್ಕೊಂಡಿಲ್ಲ ಕಾನ್ಸ್ಟಿಟ್ಯೂಷನಲ್ ಇದರಲ್ಲಿ. ಬಟ್ ಬಂದ ನಂತರ ರಾಜ್ಯಪಾಲ ಆಯಾ ರಾಜ್ಯ ಸರ್ಕಾರದ ಜೀತದಾಳಿನಂತೆ ವರ್ತನೆ ಮಾಡಲೇಬೇಕು ಅಂತ ಎಲ್ಲೂ ಇಲ್ಲ. ಮತ್ತೆ ಇವರು ಒತ್ತಡ ಹಾಕ್ತಿರೋದು ಯಾಕೆ, ಅಥವಾ ಮನವಿ ರೂಪದಲ್ಲಿ ಕೇಳ್ತಿರೋದು? ಸೊ ಈಗ ಕ್ವಶನ್ನು ರಾಜ್ಯಪಾಲರು ಬರಬೇಕಂತ ನನ್ನ ಪ್ರಕಾರ ಬರೋದು ಉತ್ತಮ, ಬರಬೇಕು. ಅದು ಆ ಹುದ್ದೆಯ ಘನತೆ ಮತ್ತು ಸಂವಿಧಾನದ ನಿಯಮಗಳ ಪಾಲನೆ. ಬಂದ ಮೇಲೆ ರಾಜ್ಯಪಾಲರು ಈ ಪ್ಯಾರಾ ನಾನು ಓದಲ್ಲ ಅಂತ ಪ್ರತಿಭಟನಾರ್ಥಕವಾಗೋ, ಅದನ್ನು ಹೇಳಿಯೋ ಹೇಳದೆಯೋ, ಅಥವಾ ಭಾಷಣದ ಒಂದೂ ಲೈನನ್ನು ಉದ್ಘಾಟಿಸದೆ ನಾನು ಈ ಭಾಷಣವನ್ನು ಸದನದ ಮುಂದೆ ಇಟ್ಟಿದ್ದೇನೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಇಳಿದು ಹೋಗಬಹುದು. ಅದನ್ನೇ HK ಪಾಟೀಲರ ಪಕ್ಷದ ನಾಮಾಂಕಿತ ರಾಜ್ಯಪಾಲ ಭಾರದ್ವಾಜ್ ಮಾಡಿದ್ದು. ಆಗ HK ಪಾಟೀಲರು ನಾಳೆ ಮತ್ತೆ ಮೈಕ್ ಬಂದ ಇದು ಸರಿ ಇಲ್ರಿ ರಾಜ್ಯಪಾಲರು ಮಾಡಿದ್ದು, ಇದು ಅವಮಾನ ರೀ ಅಂತ ಹೇಳೋ ಹಂಗಿಲ್ಲ. ಸಾಂವಿಧಾನಿಕ ಕರ್ತವ್ಯ, ಅದೆಲ್ಲ ಕರ್ತವ್ಯ ರೀ, ಅವ್ರು ಬರ್ಬೇಕಿತ್ರಿ ಅಂತ ಹೇಳೋ ಹಂಗಿಲ್ಲ ಅವರು. ಯಾಕಂದ್ರೆ ಹಿಂದಿನ ನೆನ್ಪು ಮಾಡ್ಕೋಬೇಕಿದೆ ಅಷ್ಟೇ, ಬಹಳ ಸಲ. ಇದು ಒಂದ್ ಸೈಡ್. ಎರಡದು, ಈ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿ ರಾಜ್ಯಗಳು, ಅದರಲ್ಲೂ ಪ್ರತಿಪಕ್ಷಗಳಿರುವಂತಹ ರಾಜ್ಯಗಳು, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಆಯಾ ಸರ್ಕಾರಗಳು ಇದ್ದಾಗ ನಾ ಹೇಳ್ತಾ ಇರೋದು ಇದನ್ನ. ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗ ಇಲ್ಲಿ ಕಾಂಗ್ರೆಸ್, ಅಥವಾ ಇಲ್ಲಿ ಕಾಂಗ್ರೆಸ್ ಇದ್ದಾಗ ಅಲ್ಲಿ ಬಿಜೆಪಿನೋ ವಾಟ್ ಎವರ್ ಇಟ್ ಈಸ್. ಇದರಿಂದ ಆಯಾಯ ರಾಜ್ಯ ಸರ್ಕಾರಗಳು ಸಾಧಿಸುವುದಾದರೂ ಏನೋ ಜನರಿಗೆ ಮಾಹಿತಿ ಕೊಟ್ಬಿಡ್ತಾ ಇದ್ದೀವಿ ಅನ್ನೋ ಥರ ಬಿಟ್ಬಿಟ್ರೆ, ಈ ರಾಜ್ಯಪಾಲರ ಭಾಷಣವನ್ನ ಇವತ್ತಿನ ಮಾಹಿತಿ ಯುಗದಲ್ಲಿ ಯಾವನ್ ಕೇಳಿಸ್ಕೊತಿದ್ದಾನೆ ಅನ್ಕೊಂಡಿದ್ದಾರೆ ಈ ರಾಜ್ಯ ಸರ್ಕಾರದವರುಗಳು? ಅಯ್ಯೋ ಬುರುಡೆಗಳು, ನಿಮ್ಮ ಸದನವನ್ನೇ ಜನ ನೋಡಕ್ ತಯಾರಿ ಇಲ್ಲ, ನಿಮ್ಮ ಸದನದ ಭಾಷಣಗಳನ್ನೇ ಕೇಳಕ್ ಯಾವನೂ ತಯಾರಿ ಇಲ್ಲ ಇಲ್ಲಿ. ಇನ್ನು ಈ ರಾಜ್ಯಪಾಲರ ಭಾಷಣನ ಕುತ್ಕೊಂಡು ಕೇಳ್ತಾರಾ? ಸೇಮ್ ಇಸ್ ಟ್ರೂ ವಿತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾಷಣಕ್ಕೆ. ಐ ಆಮ್ ನಾಟ್ ಟೆಲಿಂಗ್ ಬರೀ ಇದು ಅಂತಲ್ಲ, ಯಾರು ಕೇಳ್ತಿದ್ದಾರೆ? ನಂಬರ್ 2, ರಾಜ್ಯ ಸರ್ಕಾರ ಅಂದಿನ ಕೇಂದ್ರ ಸರ್ಕಾರವನ್ನ ತೆಗಳಿ 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 ಕೆಟ್ಟ ಕಟು ಶಬ್ದಗಳಿಂದ ಬಳಸಿ ಬೈತೀರ. ಓಕೆ, ವಾಟ್ ನೆಕ್ಸ್ಟ್? ಏನಾಗತ್ತೆ ಅದರಿಂದ? ಏನೂ ಆಗಲ್ಲ. ಕೇಂದ್ರ ಸರ್ಕಾರ ಒರೆಸ್ಕೊಂಡು ಬಿಸಾಕ್ತಾರೆ ಆ ಪೇಪರನ್ನ, ಜನ ಅದಕ್ಕೆ ಗಮನ ಕೊಡಲ್ಲ. ನಿಮ್ಗೆ ಆ ತೆಗಳುವುದನ್ನು ರಿಪೇರಿ ಮಾಡಕ್ ನಿಮ್ಮ ಹತ್ರ ಯಾವ ಶಕ್ತಿನೂ ಇಲ್ಲ. ಮತ್ತೇನಕ್ಕೆ ಬೇಕದು? ಸಾಧಿಸಿದ್ದೇನು ಹಾಗಾದ್ರೆ? ಏನ್ ಸಾಧನೆ ಆಗತ್ತೆ ಇದರಲ್ಲಿ? ಸೊ ಇದು ತಾತ್ವಿಕವಾದ ಪ್ರತಿರೋಧ, ತಾತ್ವಿಕವಾದ ಪ್ರತಿಭಟನೆ ಮತ್ತು ಪ್ರತಿರೋಧವನ್ನು ತೋರಿಸೋದಕ್ಕೆ ಇದೇ ಬೇಕು ಅಂತ ಏನಿಲ್ವಲ್ಲ. ನಿರ್ಣಯವನ್ನು ಮಂಡಿಸುವಾಗ ಭಾಷಣಗಳಲ್ಲೂ ಹೇಳಬಹುದಲ್ಲ ಇದನ್ನ. ಜೀರಾಮ್ ಜಿ ಭಾಷಣ ಮಂಡ್ಯದಲ್ಲಿ ಖಂಡನಾ ನಿರ್ಣಯ ಮಾಡೋವಾಗ ಮಾಡಬಾರ್ದು ಅಂತ ನಾನು ಹೇಳಿಲ್ಲ, ಮಾಡುವಾಗ ನಿಮ್ಮ ಭಾಷಣಗಳಲ್ಲೂ ಹೇಳ್ಬೋದಲ್ಲ ಜನಕ್ಕೆ, ಹಾಗೂ ತಲುಪಿಸ್ಬೋದಲ್ಲ. ಹಾಗಾಗಿ ಇಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆದಾಗ ಇಂತಹ ನಡವಳಿಕೆಗಳು ಆಯಾಯ ರಾಜ್ಯ ಸರ್ಕಾರಗಳಿಗೆ, ಆಯಾಯ ಪಕ್ಷಗಳಿಗೆ ಆಗಾಗಿನ ಕಾಲಘಟ್ಟಕ್ಕೆ ಸರಿಯಾಗಿ ಅದು ಸರಿ, ಇಲ್ಲದಿದ್ದವರಿಗೆ ಸರಿ ಇಲ್ಲ. ಇದು ಟಿಪಿಕಲ್ ಹಿಪೋಕ್ರಸಿ ಆಫ್ ದಿ ಇಂಡಿಯನ್ ಪಾಲಿಟಿಕ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ನಮ್ಗೇನೋ ರಕ್ಷಣೆ ಮಾಡಿಬಿಡೋರ ಥರ ಡ್ರಾಮಾ ಮಾಡಿ ಬಾಹುಬಲಿಗಳ ಥರ ವರ್ತಿಸುವಂತಹ ಕಚಡಗಳ ವ್ಯವಸ್ಥೆ ಯಾವುದಾದ್ರು ಇದ್ದರೆ ಅದು ಭಾರತದ ಪ್ರಜಾಪ್ರಭುತ್ವದಲ್ಲಿ ನಡೆಯುವ ಇಂಥ ಹಿಪೋಕ್ರಸಿಗಳು. ಈ ಕಡೆ ಇದ್ದಾಗ ಹೀಗೆ, ಆ ಕಡೆ ಇದ್ದಾಗ ಹಾಗೆ. ಬಿಜೆಪಿ ಸರ್ಕಾರದವ್ರು ಬರ್ಕೊಟ್ಟಿದ್ದು ಸುಳ್ಳುಗಳನ್ನೆಲ್ಲ
ಹೇಳಬೇಕಿತ್ತ ರಾಜ್ಯಪಾಲರು ಅಂತ ಇವ್ರು ಹೇಳೋದು. ಅನ್ಬಿಡೋದು. ಈ ಕಡೆ ಬಂದಾಗ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ದಂತ ಇದನ್ನೆಲ್ಲ ರಾಜ್ಯಪಾಲರು ಹೇಳಬೇಕಿತ್ತ ಅಂತ ಇವ್ರು ಅನ್ಬಿಡೋದು. ಬಲವಂತವಾಗಿ ಅವ್ರ ಬಾಯಲ್ಲಿ ಹೇಳಿಸಿದ್ರು ಅಂತ ಅಂದ್ಬಿಟ್ರೆ ಆಗೋಯ್ತು ಅಷ್ಟೆ. ಹಾಗಾಗಿ ಈ ದುಷ್ಟ ಹಿಪೋಕ್ರಟಿಕ್ ಗೋಸುಂಬೆ ರಾಜಕಾರಣಿಗಳ ಈ ಬಹುದೊಡ್ಡ ಹೋರಾಟ ಅಂತೇನಿದೆ ಅದಕ್ಕೆ ಗಮನ ಕೊಡಬೇಡಿ ಯಾರುವೆ. ನಿಮ್ಮ ಸಮಯನ ಬೇರೆ ಅದಕ್ಕೆ ವಿನಿಯೋಗಿಸ್ಕೊಳ್ಳಿ. ಈಗ ಒಂದು ವೇಳೆ ಬರ್ದೇ ಇದ್ರೆ ಏನ್ ಸರ್, ಹಾಗಾದ್ರೆ ಇದು ಮುಂದಕ್ಕೆ ಹೋಗುತ್ತಾ? ನನ್ನ ಪ್ರಕಾರ ಅವ್ರು ಬರಬೇಕು. ಬರೆದಿದ್ರೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಗ್ರೇ ಏರಿಯಾ. ಆಗ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡುತ್ತವೆ ಅಷ್ಟೇ. ಕೇಂದ್ರ ಸರ್ಕಾರದ ಶಬ್ದ ಪ್ರಯೋಗ ಸರಿ ಇಲ್ಲ. ವಿರೋಧ ಪಕ್ಷದ ದ್ವೇಷ ಭಾವನೆಯಿಂದ ಕೂಡಿದೆ, ವಿರೋಧ ಮಾಡುವಂಥದ್ದು. ಈಗೇನು ಕ್ವಶನ್ ನನಗೆ ಬರೋದಿದ್ರಲ್ಲಿ, ರಾಜ್ಯ ಸರ್ಕಾರ ವಿರೋಧ ಮಾಡೋದು ತಪ್ಪಲ್ಲ, ಕೇಂದ್ರದ ಒಂದು ನಿಲುವು ನೀತಿಯನ್ನು. ದ್ವೇಷ ಭಾವನೆಯಿಂದ ಕೂಡಿದ ಪದ ಯಾಕೆ ತರಬೇಕಲ್ಲಿ? ಒಂದು ಕಡೆ ರಾಜ್ಯ ಸರ್ಕಾರ ದ್ವೇಷ ಭಾವನೆ ವಿರೋಧ ಮಾಡೋದಕ್ಕೆ ಬಿಲ್ ತರ್ತೀರಿ, ಹೌದು. ಇನ್ನೊಂದು ಕಡೆ ನೀವೇ ದ್ವೇಷ ಭಾವನೆಯಿಂದ ಕೂಡಿದ ಪದಗಳನ್ನು ಗವರ್ನರ್ ಕೈಲಿ ಕೇಂದ್ರ ಸರ್ಕಾರದ ಮೇಲೆ ಬಳಸ್ತೀರಿ. ನೀವು ತಲೆಯಲ್ಲಿ ಯಾವ ಪೋರ್ಷನ್ ಆಫ್ ಬ್ರೈನ್ ನಿಮಗೆಲ್ಲ ಆಫ್ ಆಗಿರುತ್ತೆ? ಒಂದ್ ಕಡೆ ಹಂಗೆ ಅದು ಹೆಂಗದ ಏನು ವಿರೋಧ ಬೇರೆ. ಎಗೈನ್ ನಿಜ. ಜಿ ಕಾಯ್ದೆ ವಿರುದ್ಧಕ್ಕೆ ಕಠಿಣ ಶಬ್ದ ಬಳಕೆ ಅಂತೆ 10 ಪ್ಯಾರ ಇದೆಯಂತೆ, 20 ತೆಗೆದಾಕಿದ್ರೆ ಬರ್ತೀನಿ ಅಂತ. ರಾಜ್ಯ ಸರ್ಕಾರದಲ್ಲಿ ತೆಗಿಯೋಕ್ಕಾಗಲ್ಲ, ಅವೆಲ್ಲ ತೆಗಿಯಂಗಿಲ್ಲ. ನಾವು ಕೊಟ್ಟಿದ್ದನ್ನು ಓದಬೇಕು, ಓದಲೇಬೇಕು. ಓದಿದ್ರು ನೋಡ್ತಾರೆ ಅನ್ನಕ್ಕೆ ಬರಲ್ಲ. ನಾನು ಅದನ್ನೇ ಹೇಳ್ತಿರೋದು ಭೈಚಿಕೆ ಪಾಟೀಲ್ರಿಗೆ. ಹಿ ಶಾಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂತಿದೆ, ಹಿ ಶಾಲ್ ರೀಡ್ ದಿ ಎವ್ರಿ ಲೈನ್ ಅಂತ ಇಲ್ಲ ಅಂತ ನನ್ನ ವಾದ. ನೀವು ಹೇಳ್ಬೋದು ಯು ಆರ್ ಸ್ಪ್ಲಿಟಿಂಗ್ ದಿ ಹೇರ್, ಫೈನ್ ಲೈನಲ್ಲಿ ವಾಕ್ ಮಾಡಿಸ್ತಾ ಇದ್ದೀರಿ ಅಂತ. ದಟ್ ಇಸ್ ಹೌ ಲಾ ಈಸ್, ದಟ್ ಇಸ್ ಹೌ ಎ ಸ್ಟ್ಯಾಚ್ಯೂ ಈಸ್. ಕಾನೂನಲ್ಲಿರೋ ಅವಕಾಶಗಳೇನು ಅನ್ನೋದನ್ನ ನೋಡ್ಕೊಳ್ತಾರೆ. ನೀವು ಹಿಂಗೆ ಹೇಳಿದ್ರೆ ಅಲ್ಲೂ ಹಂಗೆ ಹೇಳ್ಬೋದು. ಓದಲೇಬೇಕು, ಕೇಂದ್ರದ ವಿರೋಧಿಸುವ ಹಕ್ಕಿದೆ ಅಂದರೆ ಹಕ್ಕಿದೆ. ನನ್ನ ಪ್ರಕಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ರಾಜ್ಯಪಾಲರು ಭಾಷಣ ನಿರಾಕರಿಸುವಂತಿಲ್ಲ. ಆರ್ಟಿಕಲ್ 176(1), 663 ವಿಧಿ ಪ್ರಕಾರ ಇದನ್ನು ಸಿದ್ಧಪಡಿಸಿದ್ದೀನಿ. ಎಲ್ಲ ಸರಿ ಇದೆ, ಅವೆಲ್ಲ ಅದೆಲ್ಲ ಸರಿ ಇಲ್ಲ ಅಂತ ಅನಿಸೇ ಇಲ್ಲ ನನಗೆ. ಬಟ್ ನನ್ನ ಪ್ರಕಾರ ಅದು ಬೋಗಸ್ ಅಂತ ನನ್ನ ವಾದ. ಇದನ್ನೇ ನಾನು ಬಡ್ಕೊಳ್ಳೋದು ಕಾನ್ಸ್ಟಿಟ್ಯೂಷನ್ ಅಂತ. ಸಂವಿಧಾನ ಮುಟ್ಟಿದರೆ ನೋಡಿ ಭಸ್ಮ ಮಾಡಿಬಿಡ್ತೀವಿ ಅಂತಾರೆ. ಯಾಕ್ರಪ್ಪ ಭಸ್ಮ ಮಾಡಬೇಕು ಇಂಥ ಕಾನೂನುಗಳನ್ನು ಇಟ್ಕೊಳ್ಳೋಕೆ ಸಂವಿಧಾನದಲ್ಲಿ? ಇದರಿಂದ ಏನರಪ್ಪ ಪ್ರಯೋಜನ? ಈಗ ಅಂಬೇಡ್ಕರ್ರೇ ಬದುಕಿದ್ದಿದ್ರು ಇದು ಬೇಡ ಅಂದ್ಬಿಟ್ಟಿರೋರು. ಇದೆಲ್ಲ ಕಿತಾಕ್ರಪ್ಪ ಸಾಕಾಯ್ತು ಸವಾಸ ಇದ್ರದ್ದೆಲ್ಲ, ನನಗೂ ನೋಡಿ ಬರ್ದು ಆ ಕಾಲಕ್ಕೆ ಬರ್ದಿದ್ದೆ ಅಷ್ಟೇ ಅನ್ಬಿಡೋರು ಬೇಕಾರೆ. ಏನಕ್ಕೆ ಬೇಕು ಇವೆಲ್ಲ? ಅವೆಲ್ಲ ಬೋಗಸ್ ರೀ, ಪಕ್ಕಾ ಬೋಗಸ್ಸು. ಜಂಟಿ ಅಧಿವೇಶನಕ್ಕೆ ಸಂವಿಧಾನದ ಬಿಕ್ಕಟ್ಟಾಗತ್ತೆ, ಓದದೆ ಹೋಗ್ಬಿಟ್ರೆ ಮಂಡಿಸ್ ಹೋಗ್ಬೋದು ಅಂತ. ನೋಡೋಣ ಅವ್ರು ಏನು ಮಾಡ್ತಾರೆ, ನಾಳೆ ನೋಡ್ಬಿಟ್ಟು ತೀರ್ಮಾನ ಮಾಡೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮನ್ರೇಗಾ ಮತ್ತು ಜಿ ಬಿಲ್ ವಿಚಾರವಾಗಿ ರಾಜ್ಯಪಾಲರು ಹಾಗೂ ಸರ್ಕಾರದ ಮಧ್ಯೆ ಸಂಘರ್ಷ ಉಂಟಾಗಿದೆ. ಇಷ್ಟಕ್ಕೂ ಈ ಬಿಲ್ ನಲ್ಲಿರುವಂತಹ ಅಂಶಗಳು ಏನು ನೋಡೋಣ. ಅಲ್ಲಿ ಏನು ಎಲ್ಲರಿಗೂ ಗೊತ್ತಿದ್ದಲ್ಲಿ ದೊಡ್ಡ ಅಂಶಗಳ ವ್ಯತ್ಯಾಸ ಇಲ್ಲರಿ ಅದರಲ್ಲಿ. ಈ ಕಾಂಗ್ರೆಸ್ನವರದ್ದು ಒಂದು ಗಾಂಧಿ ಹೆಸರು ತೆಗೆದುಬಿಟ್ರು ಅಂತ ಇವ್ರದ್ದು ವಾದ ಅಲ್ವಾ? ನನಗೆ ಗೊತ್ತಿಲ್ಲ, ಅದಕ್ಕೆ ರಾಜಕೀಯವಾಗಿ ಉತ್ತರ ಕೊಡಬೇಕು. ನನ್ನ ವಾದ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರು ಅಂತ ನನಗೂ ಅರ್ಥವಾಗಿಲ್ಲ. ಅದಿದ್ದಿದ್ರೆ ಏನಾಗ್ತಿತ್ತು ಅನ್ನೋದು ನನಗೆ ಅರ್ಥವಾಗಿಲ್ಲ. ಆಯ್ತಾ? ಆದರೆ ಕಾಂಗ್ರೆಸ್ಗೊಂದು ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನೀವು ಗಾಂಧೀಜಿನ ಹಿಡ್ಕೊಂಡು ಇವತ್ತೇನಾದ್ರು ಓಟ್ ತಗೋತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಆ ಹಂತನ ದೇಶ ದಾಟ್ಬಿಟ್ಟಿದೆ. ಅಬ್ರಹಾಂ ಲಿಂಕನ್ ಹೆಸರು ಹೇಳ್ಕೊಂಡು ಈಗ ಓಟ್ ತರ್ತೀನಿ ಅಮೆರಿಕಾಲಿ ಅಂತ ಹೇಳಿದ್ರೆ ಏನಾಗುತ್ತೆ? ಬರಲ್ಲ. ಅಬ್ರಹಾಂ ಲಿಂಕನ್ ಬಗ್ಗೆ ಇರಬಹುದಾದ ಗೌರವ, ಅಭಿಮಾನ ಎಲ್ಲ ಗ್ರೇಟ್. ಅದು ಮಾರ್ಟಿನ್ ಲೂಥರ್ ಕಿಂಗ್ ವಿಚಾರದಲ್ಲಾದ್ರೂ ಬಂದ್ಬಿಡ್ಬೋದು, ಅಂಬೇಡ್ಕರ್ ವಿಚಾರದಲ್ಲಾದ್ರೂ ಬಂದ್ಬಿಡ್ಬೋದು, ಒಟ್ಟು ಬೇರ್ಪೇರ್ ಆಗ್ಬಿಡ್ಬೋದು ಬೇಕಾರೆ. ಗಾಂಧಿ ಇದ್ರಲ್ಲಿ ಆಗಲ್ಲ ರೀ, ಆಗಲ್ಲ. ಅದಕ್ಕೆ ಹೇಳ್ತಿರೋದು, ಅಮೆರಿಕದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ವಿಚಾರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಓಟ್ಸ್ ಹೆಚ್ಚು ಕಡಿಮೆ ಆಗ್ಬೋದಲ್ಲಿ. ಜನ ಈಗಲೂ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಮಾಡ್ಬಿಡ್ಬೋದು ಅದನ್ನ ಮತ ಹಾಕುವ ಮೂಲಕ. ಹಾಗೆ ಭಾರತದಲ್ಲಿ ಅಂಬೇಡ್ಕರ್ ವಿಚಾರಕ್ಕೆ ಬಂದಾಗಲೂ ಹಾಗಾಗ್ಬೋದು, ನಾನು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಗಾಂಧಿ ವಿಚಾರದಲ್ಲಿ ಹಂಗಾಗಲ್ಲ. ಹಂಗಾಗೋದೇ ಆಗಿದ್ದಿದ್ರೆ
ಗಾಂಧಿಗಾಗಿರೋ ಅವಮಾನಗಳಿಗೆ ಯಾವತ್ತೋ ನೀವು ಯಾರೂ ಬದುಕಬಾರ್ದಾಗಿತ್ತು. ಅಷ್ಟು ಅವಮಾನ ಇವರೇ ಮಾಡಿದ್ದಾರೆ. ನಂಬರ್ 2, ಗಾಂಧೀಜಿಗೆ ಬೇರೆ ಕಡೆ ಮರ್ಯಾದೆ ಕಳೆದುಬಿಟ್ಟು ಓಕೆ, ಇನ್ನೊಂದು ಕಡೆ ಬಹಳ ಮರ್ಯಾದೆ ಕೊಡ್ತಿದ್ದೀನಿ ಅನ್ನೋ ಡ್ರಾಮಾನ ಕಾಂಗ್ರೆಸ್ ನಿಲ್ಲಿಸಿ ಅಂತ ನನ್ನ ವಾದ. ಈ ಡಬಲ್ ಸ್ಟ್ಯಾಂಡ್ ಬೇಡ. ಗಾಂಧಿ ಹೇಳಿದ್ದನ್ನು ಪರಿಪಾಲನೆ ಮಾಡದೆ ಪಿಕ್ ಆ್ಯಂಡ್ ಚೂಸ್ ಥರ ನನಗೆ ಬೇಕಾದಾಗ ಗಾಂಧಿ ಗಾಂಧಿ ಅನ್ಕೊಂಡು ಬರ್ತೀನಿ, ಬೇರೆ ಟೈಮ್ ನಂಗೆ ಗೊತ್ತಿಲ್ಲಪ್ಪ ಅನ್ನೋ ಟೈಪಲ್ಲಿ ಇರ್ತೀನಿ ಅನ್ನೋಂತಹ ನಿಮ್ಮ ಡೋಂಗಿ ವಾದ ಇದೆಯಲ್ಲ, ಅದು ಬೇಕಿಲ್ಲ. ಆಶಯಗಳ ಪಾಲನೆ ಇಲ್ಲ, ಬರೀ ಹೆಸರು ಸಾಕು. ಪ್ರಾಬ್ಲಮ್ ಇರೋದು ಈ ಮನ್ರೇಗಾನಲ್ಲಿ ನನಗೆ ಅನ್ನಿಸೋದು ಇಸ್ ಎ ವೆರಿ ಡಿಫಿಕಲ್ಟ್ ಸಿಚುಯೇಷನ್. ರಾಜ್ಯಗಳಿಗೆ 60-40 ಹಂಚಿಕೆ. ಎಲ್ಲ ರಾಜ್ಯಗಳು ತಮ್ಮ ಆರ್ಥಿಕ ಅಧಿಕಾರವನ್ನು ಮತ್ತು ಇನ್ನಿತರ ಅಧಿಕಾರಗಳನ್ನು ಕಾಲಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟಿದ್ದೀರಿ. ಹಾಗಾಗಿ ರಾಜ್ಯಗಳು ಈಗ ಭಿಕ್ಷುಕ ರಾಜ್ಯಗಳಾಗುವ ಹಂತಕ್ಕೆ ಒಂದೊಂದಾಗಿ ಹೋಗ್ತಾ ಇದೆ. ಕೆಲವರು 80% ಭಿಕ್ಷುಕರಾಗಿದ್ದಾರೆ, ಕೆಲವರು 60% ಭಿಕ್ಷುಕರಾಗಿದ್ದಾರೆ, ಕೆಲವರು 40ಗೆ ಬಂದಿದ್ದಾರೆ, ಕೆಲವರು 20ಗೆ ಬಂದಿದ್ದಾರೆ, ಇನ್ನು ಕೆಲವರು ಬರ್ತಾ ಇದ್ದಾರೆ. ಹಂಗಂಗೆ ಎಲ್ಲರೂ ಭಿಕ್ಷುಕ ರಾಜ್ಯಗಳಾಗ್ತಾ ಇದ್ದೀರಿ ಕೇಂದ್ರದ ಅಧಿಕಾರದ ನಿಯಂತ್ರಿತ ವ್ಯವಸ್ಥೆಯಲ್ಲಿ. ಆ ಪರಿಸ್ಥಿತಿಗೆ ಹೋಲಿಸಿದ್ರೆ ಎರಡನೇದು, ಇದನ್ನು ದಾಟೋದಕ್ಕೆ ರಾಜ್ಯಗಳು ಸಾಲಗಳ ಮಾರ್ಗಕ್ಕೆ ಹೊರಟೋಗಿದೆ. ಸಾಲದ ಮಾರ್ಗಕ್ಕೆ ಹೋಗಿರೋದ್ರಿಂದ ಒಂದು ಕಡೆ ಭಿಕ್ಷುಕರು, ಇನ್ನೊಂದು ಕಡೆ ಸಾಲ, ಎರಡು ಸೂಪರ್ ಕಾಂಬಿನೇಷನ್. ಪಾಷಾಣ ನಾಗರಾವ್ ವಿಷ ಎರಡು ಸೇರ್ಸ್ ಮಾಡಿದ್ದು ಒಂದು ವಿಷ ಇದ್ದಂಗಿದೆ, ಅಷ್ಟು ಸ್ಟ್ರಾಂಗ್ ಇದೆ. ಹಾಗಾಗಿ ಈ 40% ದುಡ್ಡಂತ ಏನು ಹೇಳ್ತಿದ್ದಾರೆ ಅದನ್ನು ಕಟ್ಟೋಕ್ಕೆ ಬಹಳ ಕಷ್ಟ ಆಗಬಹುದು ರಾಜ್ಯಗಳಿಗೆ. ಕಾರಣ ಆಗ್ತಿರ್ಲಿಲ್ವೇನೋ ಕೆಲವು ರಾಜ್ಯಗಳಿಗೆ ನಿಮ್ಮ ಕಚ್ಚಡ ರಾಜಕೀಯ ಬುದ್ಧಿ ಅಲ್ಲ, ಬ್ಯಾಡ್ ಫಿನಾನ್ಷಿಯಲ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ಗ್ಯಾರಂಟಿ ಡೋಲ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಟಾರ್ಗೆಟೆಡ್ ಮಾಡದೆ ಜನರಲೈಸ್ ಮಾಡಿರೋದ್ರಿಂದ ತಗಲಾಕೋತಾ ಇದ್ದೀರಿ. ಅದನ್ನು ಅಪೋಸ್ ಮಾಡೋದು ಅಥವಾ ಅದಕ್ಕೆ ಬೇಕಾಗಿದ್ದ ಫಂಡ್ಸ್ ಎಲ್ಲಿಂದ ಬರುತ್ತೆ ನಮಗೆ ಕೊಡಲ್ಲ ಯಾಕೆ ಅನ್ನೋದನ್ನು ಕೇಳೋದು ಎಲ್ಲ ರಾಜ್ಯಗಳ ಹಕ್ಕು. ಅದು ಆ್ಯಕ್ಚುಲಿ ಚರ್ಚೆ ಆಗಬೇಕು. ಅವಿಲ್ಲ ಮಹಾತ್ಮ ಗಾಂಧಿ ಅಂದ್ಬಿಡೋದು. ಯಾಕಂದರೆ ಇವ್ರಿಗೆ ಗೊತ್ತಾಗೋದು ಒಂದೇ ಗಾಂಧಿ ಹೆಸರು, ಇನ್ಯಾವುದೂ ಗೊತ್ತಾಗಲ್ಲ. ಆ ಗಾಂಧಿ ಎಲ್ಲ ಅವ್ರಿಗೆ ಹೇಳೋವಾಗ ಕಣ್ಣು ಮುಂದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಹಂಗೆ ಬರ್ತಾ ಇರ್ತಾರೆ. ಈಗ ನೀವು ಬೆಳಗ್ಗೆ ಇದು ಸುಪ್ರಭಾತ ಹೇಳಿದ್ರೆ ಕೇಳಿಸ್ಕೊಂಡ್ರೆ ಕಿವಿಲಿ ಏನು ಬರುತ್ತಪ್ಪ ನಿಮ್ಮ ಕಣ್ಣು ಮುಂದೆ? ಕೌಸಲ್ಯ ಸುಪ್ರಜಾರಾಮ ಬಂದ. ಹೌದು. ಏನು ಬರುತ್ತೆ ಕಣ್ಣು ಮುಂದೆ? ತಿರುಪತಿ, ದೇವರು, ವೆಂಕಟೇಶ, ಹೌದು, ಈ ಥರ ಎಲ್ಲ ಬರುತ್ತಲ್ವಾ ಅವ್ರವ್ರದ್ದು. ಅಲ್ಲಿಗೆ ಹೋಗಿ ಬಂದಿದ್ರೆ ಆ ದೇವಸ್ಥಾನದ ಮುಂದಿನ ಚಿತ್ರ ಅದೆಲ್ಲ ಬರುತ್ತೆ, ಅಥವಾ ದೇವ್ರ ಫೋಟೋ ಇದೆಲ್ಲ ಬರುತ್ತೆ. ಹಾಗೆ ಗಾಂಧೀಜಿ ಅಂದ ತಕ್ಷಣ ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಕಾಣುತ್ತೆ. ಆ ಗಾಂಧಿ ಕಾಣೋದೇ ಇಲ್ಲ ಅವ್ರಿಗೆ. ಬೆಡ್ಸ್ ಕಟ್ಬಿಡ್ತೀನಿ ಬೇಕಾರೆ ಎಲ್ಲರಿಗೂ ಇದಾಕ್ಬಿಟ್ಟು ಟೆಸ್ಟ್ ಮಾಡಿಬಿಡೋಣ, ನ್ಯೂರೋಸರ್ಜನ್ಸ್ ಹತ್ರ ಕಾಣೋದಿಲ್ಲ ಅವ್ರಿಗೆ. ಗಾಂಧಿ ಅಂತ ತಕ್ಷಣ ಎಲ್ಲಿ ಗಾಂಧಿ ಅಂತ ರಾಹುಲ್ ಗಾಂಧಿ ಬಂದ್ರಾ ಅಂತ ಹುಡುಕ್ತಾರೆ ಬೇಕಾರೆ, ಮೈಂಡೆಲ್ಲ ಅಲ್ಲೇ ಇರುತ್ತೆ. ಹಾಂ ಎಸ್ ಅಲ್ಲ ಅಂತ ಹೇಳ್ಬಿಟ್ಲಿ ನೋಡೋಣ ಇವರು ನನ್ನ ಹತ್ರ. ಹಾಂ, ಇನ್ನು ಬಿ ಜೆ ಪಿ ಹೇಳೋದು ಗಾಂಧಿಗೆ ಅವಮಾನ ಮಾಡಿಲ್ಲ ಅಂತ. ನೀವು ಅವಮಾನ ಮಾಡಿದ್ದೀರಿ ಅಂತ ನಾವು ಹೇಳ್ತಿಲ್ಲ, ಚೇಂಜ್ ಮಾಡಿದ್ರಿಂದ ನಿಮಗೆ ಸಿಕ್ಕಿದ್ದೇನು ಅಂತ ಕೇಳ್ತಿರೋದು. ಯೋಜನೆ ನಿನ್ನಷ್ಟು ಬಿಗಿ ಮಾಡೋದು ಮತ್ತೊಂದು ತಪ್ಪಲ್ಲ, ದಟ್ಸ್ ಆಲ್ ರೈಟ್. ಏನು ಸಿಕ್ತು ನಿಮಗೆ ಅಂತ ಕೇಳ್ತಿರೋದು ನಾನು. ನರೇಂದ್ರ ಮೋದಿ ಪಾರಿನರ್ ಬಂದರೆ ಬಿಳಿ ಚರ್ಮದವ್ರು ಯಾರು ಸೂಟು ಬೂಟು ಹಾಕಿಸ್ಬಿಟ್ಟು ಶೂ ಬಿಚ್ಚಿಸ್ಬಿಟ್ಟು ಸಾಕ್ಸಲ್ಲಿ ಕರ್ಕೊಂಡೋಗ್ಬಿಟ್ಟು ಕರ್ರ ಅಂತ ರಾಟೆ ತೋರ್ಸಕ್ಕೆ ಕರ್ಕೊಂಡೋಗ್ತಿರಲ್ಲಪ್ಪ ಸಾಹೇಬ್ರು. ಈಗ ಇದನ್ನು ಕಿತ್ತಾಕಿದ್ರಿಂದ ನಿಮ್ಮ ಸಾಹೇಬಂಗೆ ಸಿಕ್ಕಿದ್ದೇನು ಹೇಳ್ರಪ್ಪ. ನಿಮ್ಗೆ ಅದು ಮಾಡಿದ್ದಿ ತೊಂದರೆ ಏನು ಹೇಳ್ರಪ್ಪ ಹೋಗಿ. ಇಂದಿರಾ ಗಾಂಧಿ ಇದ್ದಿದ್ದಿದ್ರೆ, ರಾಜೀವ್ ಗಾಂಧಿ ರೂರಲ್ ಮಿಷನ್ ಅಂತ ಆ ಥರ ಏನಾದ್ರು ಇದ್ದಿದ್ದಿದ್ರೆ ಎಲ್ಲ ಫ್ಯಾಮಿಲಿ ಇಟ್ಕೊಂಡು ಡ್ರಾಮಾ ಮಾಡ್ತೀರಾ ಅಂತ ಪೊಲಿಟಿಕಲಿನಾರು ಕೇಳ್ಬೋದಿತ್ತಪ್ಪ, ಕೇಳ್ಬೋದಿತ್ತಪ್ಪ. ಇದ್ರಲ್ಲಿ ಏನ್ರಪ್ಪ ಆಗಿತ್ತು? ಭಾರತೀಯ ಜನತಾ ಪಕ್ಷದ ಪ್ರಭೂತಿಗಳೇ ಉತ್ತರ ಅವ್ರ ಹತ್ರನೂ ಇಲ್ಲ. 100ರಿಂದ 125 ದಿನಕ್ಕೆ ಹೆಚ್ಚಿಸ್ಬಿಟ್ಟಿದ್ದಾರೆ ಅಂದರೆ ಹೆಚ್ಚಿಸ್ಬಿಟ್ರೆ ಆಗಲ್ಲ. ಕಾಸು ಯಾರು ಕೊಡೋರು ಹೇಳಿ? ಕೇಂದ್ರ ರಾಜ್ಯ ಸರ್ಕಾರದ ಬಾಲು ಸರಿ ಇದೆ, ಬಯೋಮೆಟ್ರಿಕ್ ಆಧಾರಿತ ಅದೆಲ್ಲ ಮಾಡಿಬೇಡ. ಕೃಷಿ ಚಟುವಟಿಕೆಗಳು ಸುಮಾರು 60 ದಿನ ಕೆಲಸ ಇಲ್ಲ ಅನ್ನೋದು ಸರಿ ಅದು ಅಂತಿದ್ದಾರೆ ಕಾಂಗ್ರೆಸ್ ಅವರು. ಸರಿ ಇಲ್ಲ ಅಂದರೆ ಇಲ್ಲ, ಸರಿ ಅದು. ಮಾನ್ಸೂನ್ ಪೀರಿಯಡ್ಡಲ್ಲಿ
ಈ ಗ್ಯಾರಂಟಿ ಸ್ಕೀಮನ್ನು ಯಾಕೆ ರನ್ ಮಾಡಬೇಕು? ಅದು ರನ್ ಮಾಡ್ತಿರೋದು ಕಷ್ಟದಲ್ಲಿರುವ ಗ್ರಾಮೀಣ ಭಾಗದ ಕಾರ್ಮಿಕ ಮತ್ತು ಇವರಿಗೆ ಉದ್ಯೋಗಿಗಳಿಗೆ, ಉದ್ಯೋಗಿಗಳಲ್ಲ, ಕಾರ್ಮಿಕರಿಗೆ ಕೂಲಿ ಕೆಲಸ ಸಿಕ್ಕಬೇಕು. ಆ ಮೂಲಕ ಅವರು ಹಸಿವಿಗೆ ಹೋಗಬಾರ್ದು. ಒಳ್ಳೆ ಮಾನ್ಸೂನ್ ಆಗಿ ಒಳ್ಳೆ ಕಾಲದಲ್ಲಿ ಮಳೆಗಾಲದಲ್ಲಿ ನೀವು ಕೂಲಿಗಾರದು ಅಂತ ಏನಕ್ಕೆ ಮಾಡ್ಬೇಕಾದ್ರೆ ಸರಿ ಇದೆ ಅದು, ಅದಕ್ಕೆ ಆ 2 ತಿಂಗಳು. ಬಟ್ ಆ ಪೀರಿಯಡಲ್ಲಿ ಮಳೆ ಬರ ಬಂದರೆ ಅದನ್ನು ಚಾಲ್ತಿಗೆ ತರಬೇಕು ಅನ್ನೋ ನಿಯಮ ಇರಬೇಕಲ್ಲಿ, ಆಪ್ಷನ್ ಇರಬೇಕು. ಎಸ್. ಇನ್ನು ನಾಳೆಯಿಂದ ಜಿರಾಮ್ಜಿ ಕಾಯ್ದೆ ಚರ್ಚೆಗೆ ವಿಶೇಷ ಅಧಿವೇಶನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಾಳೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಶಾಸಕಾಂಗ ಸಭೆಯನ್ನ ನಡೆಸಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರುವಂತಹ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕುಮಾರಸ್ವಾಮಿ ಇಬ್ಬರು ಕೂಡ ಪಕ್ಷದ ಶಾಸಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸದನದಲ್ಲಿ ಒಟ್ಟಾಗಿ ಕೇಂದ್ರ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವ ಬಗ್ಗೆ ಶಾಸಕರಿಗೆ ಪಾಠವನ್ನ ಮಾಡಲಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ರು. ಬಿಲ್ಗೆ ವಿರೋಧ ಇದ್ರೆ ಕೇಂದ್ರಕ್ಕೆ ಹೋಗಿ ಕೇಳಬೇಕು, ಜನರ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದಾರೆ, ಇದು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು. ವಿಶೇಷ ಒಂದು ಅಧಿವೇಶನ ಕರೆಯುವ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೊಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ನೀಚ ಕಾರ್ಯವನ್ನ ಮಾಡ್ತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಅಕ್ರಮ ಆಗಿರುವಂತದ್ದು ಸಾವಿರಾರು ಕೋಟಿ. ಇದಕ್ಕೆ ಒಂದು ಪಾರದರ್ಶಕತೆ ತರಬೇಕು ಅಂತೇಳಿ ಯೋಜನೆಯನ್ನ ತಂದಿದ್ದಾರೆ. ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಎಚ್ ಕೆ ಪಾಟೀಲ್ರು ಅಂದರೆ ಕಾನೂನು ಮಂತ್ರಿಗಳು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ರಂತೆ. ಅದೇನೋ 11 ಅಂಶನೋ 11 ಪ್ಯಾರಾನೋ 11 ಲೈನೋ 11 ಪದಾನೋ 11 ಎಂಥದ್ದೋ ಒಂದು 11 ಹೋಗತ್ಲ ಕಡೆಗೆ. ಅದೆಂಥದ್ದು ಅದರ ಒಂದು 7 ಅಂಶನ ಸರ್ಕಾರ ತಿದ್ದುಪಡಿ ಮಾಡಿಕೊಡತ್ತಂತೆ, ಇನ್ನೊಂದು 3 ಬಿಡತ್ತಂತೆ. ಅದೇ ಮನ್ರೇಗಾ ಅದೇನೋ ಬಿಡಲ್ವಂತೆ. ಗೊತ್ತಿಲ್ಲ ಈಗ ರಾಜ್ಯಪಾಲರ ನಿಲುವು ಏನಿರುತ್ತೆ ಅಂತ ಅಲ್ವಾ. ಬಹಳ ಹಿಂದೆ SM ಕೃಷ್ಣ ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದ್ರು. ಬಹಳ ಹಿಂದೆ ಅಲ್ಲ, 2004. ಬಹಳ ಹಿಂದೆ ಅಂತೇನು 2004ರಲ್ಲಿ ಕೃಷ್ಣ ಅವರು ಇಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ಕಾಂಗ್ರೆಸ್ ಪಕ್ಷ ಅವ್ರನ್ನ ಮಹಾರಾಷ್ಟ್ರದ ರಾಜ್ಯಪಾಲರ ಮಾಡಿ ಕಳಿಸಿದ್ರು. ಅಲ್ಲಿ ಅವರು ಇದೇ ಥರ ಜಾಯಿಂಟ್ ಸೆಷನ್ಗೆ ಹೋದ್ರಪ್ಪ 2005ರಲ್ಲಿ. ಅಲ್ಲಿ ಒಂದು ಭಾಷಣ ಮಾಡಿದ್ರು. ನನ್ನ ಸರ್ಕಾರ ಯಾವುದೇ ಕಾರಣಕ್ಕೆ ಬೆಳಗಾವಿಯನ್ನು ಬಿಟ್ಟುಕೊಡುವುದಿಲ್ಲ ಅಂತ ಅಲ್ಲಿ ಓದಿಸಿದ್ರಪ್ಪ ಅವ್ರ ಕೈಯಲ್ಲಿ. ಆಗಿಲ್ಲಿ ಬಹಳ ಜನ ಕೃಷ್ಣ ಈ ರಾಜ್ಯದಿಂದ ಹೋಗುವುದವರಾಗಿ ಇದನ್ನು ಹೇಳುವುದಕ್ಕೆ ಕನ್ನಡದ್ರು ವಿರೋಧಿ ಅಲ್ಲಪ್ಪ, ಅದು ಕಾನ್ಸ್ಟಿಟ್ಯೂಷನಲ್ ಕೆಲಸ ಮಾಡಿದ್ದಾರೆ ಅವರು ಅಂತ ಬಹಳ ಜನ ಹೇಳಿದ್ರು. ಈ ಮಾತನ್ನ DK ಶಿವಕುಮಾರ್ಗೆ ನನ್ಗೆ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ನಿಜ, ನೆನಪಿರ್ಬೇಕು. ಸಿದ್ದರಾಮಯ್ಯವ್ರಿಗೆ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ಎಚ್ ಕೆ ಪಾಟೀಲ್ರಿಗೆ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ಹಾಗೆ BJP ಇದನ್ನು ಜ್ಞಾಪಿಸ್ಬೇಕಾ? ಹಾಗೇನಿಲ್ಲ ಅನ್ಕೋತೀನಿ. ಡಿಸ್ಚಾರ್ಜ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಅಷ್ಟೇ.